ಊರ್ಮಿಳೆ, ಶ್ರುತಕೀರ್ತಿ, ಹೆತ್ತ ತಾಯಿಯಾದವಳು ತನ್ನ ಮಕ್ಕಳ ಸೇವೆಯನ್ನು ಸದಾಕಾಲ ಮಾಡುವಳು. ತನ್ನ ಮಕ್ಕಳ ಸುಖ, ಸಂತೋಷ, ನೆಮ್ಮದಿಗಾಗಿ ಹಗಲಿರುಳು ಚಿಂತಿಸುವಳು. ವಿವಾಹವಾದ ಮೇಲೆ ಇವೆಲ್ಲ ಹಂಚಿ ಹೋಗಿ ಪುತ್ರಿಯ ನೆಮ್ಮದಿ ಅಳಿಯನನ್ನು ಆಶ್ರಯಿಸಿದರೆ ಪುತ್ರನ ಸಂತೋಷ ಸೊಸೆಯಲ್ಲಿನ ಗುಣವನ್ನು ಆಶ್ರಯಿಸುತ್ತದೆ. ಮಾತಾಮಯ್ಯವರೇ, ನಮ್ಮ ಯಾವುದಾದರೂ ಸ್ವಭಾವದಿಂದ ತಮ್ಮ ಪುತ್ರರ ಸಂತೋಷಕ್ಕೆ ಅಡ್ಡಿಯಾಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಅಂತಹ ವಿಷಯವೇನಾದರೂ ಇದ್ದರೆ ನಾವು ಸರಿಪಡಿಸಿಕೊಳ್ಳುತ್ತೇವೆ. ಇಲ್ಲ ಇಲ್ಲ, ನಿಮ್ಮಲ್ಲಿರುವ ಯಾವ ಗುಣವೂ ನನ್ನ ಪುತ್ರರ ಸುಖ ಸಂತೋಷದಲ್ಲಿ ಕುಂದುಂಟಾಗಬಹುದೆಂದು ನಾನು ಭಾವಿಸಿಲ್ಲ. ನನ್ನ ಪುತ್ರರು ಸುಗುಣವಂತರೆಂಬುದೇನೋ ನಿಜ. ಆದರೆ ಪೂರ್ಣಚಂದ್ರನಲ್ಲೂ ಕಲೆ ಇರುವಂತೆ ಹಲವು ಮಹಾಗುಣಗಳ ನಡುವೆ ಸಣ್ಣ ಪುಟ್ಟ ದೋಷಗಳು ಸಹಜವೇ. ಅವುಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿಸಿದ್ದೇನೆ. ಅವುಗಳನ್ನು ಅರಿತು ಅದಕ್ಕೆ ತಕ್ಕಂತೆ ನಡೆದರೆ ಸತಿ ಪತಿಯರ ನಡುವೆ ಯಾವ ಭಿನ್ನಾಭಿಪ್ರಾಯವೂ ಇರುವುದಿಲ್ಲ. ಹಾಗೆಯೇ ಆಗಲಿ, ತಾವು ಹೇಳಿದಂತೆಯೇ ನಡೆದುಕೊಳ್ಳುತ್ತೇವೆ. ಮಾತಾಮಯ್ಯವರೇ, ಇಲ್ಲಿನ ಹವಾಗುಣಕ್ಕೆ ನಾವು ಹೇಗೆ ಹೊಂದಿಕೊಳ್ಳಬೇಕೆಂದು ತಾವೇ ನಮಗೆ ಮಾರ್ಗದರ್ಶನ ಮಾಡಿರಿ. ಹೌದು, ಅದರ ಬಗ್ಗೆ ಮಾತನಾಡಬೇಕೆಂದೇ ನಾನು ಇಲ್ಲಿಗೆ ಬಂದಿರುವುದು. ಊರ್ಮಿಳೆ, ಶತ್ರುಘ್ನನಿಗೆ ಹೋಲಿಸಿದರೆ ಲಕ್ಷ್ಮಣ ಶೀಘ್ರ ಮುಂಗೋಗಬೇಕು. ಲಕ್ಷ್ಮಣನ ಕೋಪದಲ್ಲಿದ್ದಾಗ ಸಂಯಮದಿಂದ ವರ್ತಿಸಿ ಕೆಲವು ಸಮಾಧಾನದ ಮಾತುಗಳನ್ನಾಡಿದರೆ ಆಯಿತು. ಶ್ರುತಕೀರ್ತಿ, ಶತ್ರುಘ್ನನ ವಿಚಾರ ನಿನಗೆ ತಿಳಿದಿದೆ. ನಿಗರ್ವಿ, ನಿಸ್ವಾರ್ಥಿಯಾದ ಶತ್ರುಘ್ನನಲ್ಲಿ ಆಸೆಯಿಲ್ಲ ಎನ್ನುವುದನ್ನೇ ದೋಷ ಎನ್ನುವುದಾದರೆ ಅದೊಂದೇ ದೋಷವಷ್ಟೇ. ಖಂಡಿತ ಇಲ್ಲ ಮಾತಾಮಯ್ಯವರೇ, ಅವರ ಈ ಗುಣವನ್ನು ಮಹತ್ವದ್ದೆಂದು ಭಾವಿಸುತ್ತೇನೆ. ಊರ್ಮಿಳೆ, ಶ್ರುತಕೀರ್ತಿ, ಈ ವಿಷಯಗಳನ್ನು ಬಿಟ್ಟರೆ ನನ್ನ ಪುತ್ರರಲ್ಲಿ ಬೇರಾವ ದೋಷಗಳೂ ಇಲ್ಲ, ಕುಂದುಕೊರತೆಗಳೂ ಇಲ್ಲ. ಆದರೆ ಭವಿಷ್ಯದ ದೃಷ್ಟಿಯಿಂದ ಒಂದು ವಿಷಯವನ್ನು ನಿಮ್ಮಿಬ್ಬರಿಗೂ ತಿಳಿಸಲು ಬಯಸುತ್ತೇನೆ. ಯಾರು ಎಷ್ಟೇ ಗುಣವಂತರಿರಲಿ, ಕೆಲವೊಮ್ಮೆ ಪತಿಯಿಂದ ಸತಿಗೆ ದುಃಖವಾಗುವ ಸಂದರ್ಭಗಳು ಬರಬಹುದು. ಅದಕ್ಕೆ ಕಾರಣ ಸ್ವಭಾವಗಳನ್ನು ಮೀರಿ ಗುರು ಹಿರಿಯರ ಆದೇಶವಾಗಿರಬಹುದು ಅಥವಾ ಧರ್ಮ ಕಾರಣವಾಗಿರಬಹುದು. ನಿಮ್ಮ ಭಾವನೆಗಳನ್ನು ಬದಿಗೊತ್ತಿ ನಿರ್ಧಾರದ ಸದುದ್ದೇಶವನ್ನು ಗೌರವಿಸಿ ಪತಿಯನ್ನು ಬೆಂಬಲಿಸಬೇಕು. ನಿಮ್ಮಿಬ್ಬರಿಗೂ ನಾನು ನೇರವಾಗಿ ಹೇಳಬೇಕೆಂದರೆ, ನನ್ನ ಪತಿ ಗುಣವಂತ. ಅವರ ನಿರ್ಧಾರದಿಂದ ನನಗೆ ದುಃಖವೇ ಆದರೂ ಅದನ್ನು ಸಹಿಸಿಕೊಂಡು ಅವರ ಉದ್ದೇಶಕ್ಕೆ ತಕ್ಕಂತೆ ಸಹಕರಿಸುತ್ತೇನೆ ಎಂದರೆ ಅದು ಎಲ್ಲರಿಗೂ ಸಂತೋಷ ತರುವ ವಿಚಾರ. ನೀವು ಹೇಳಿದ ಮಾತುಗಳನ್ನು ಅಕ್ಷರಶಃ ಪಾಲಿಸುತ್ತೇವೆ. ನಿಮಗೆ ಒಳ್ಳೆಯದು. ಸೀತಾ, ಪ್ರಭು, ತಾವು ಬಂದಿದ್ದು ಗಮನಿಸಲಿಲ್ಲ. ನನ್ನನ್ನು ಕ್ಷಮಿಸಿ. ಸೀತೆ, ಗಹನವಾದ ಯೋಚನೆಯಲ್ಲಿರುವುದು ತಪ್ಪಲ್ಲ. ಆದರೆ ನನ್ನ ಸತಿಗೆ ಅಂತಹ ಚಿಂತೆ ಏನಿರಬಹುದು ಎಂದು ಪತಿಯಾದ ನನಗೆ ತಿಳಿಯದಿದ್ದರೆ ಅದು ನನ್ನ ತಪ್ಪಾಗುತ್ತದೆ. ಆಗ ನೀನು ನನ್ನನ್ನು ಕ್ಷಮಿಸಬೇಕಾಗುತ್ತದೆ. ಇಲ್ಲ ಪ್ರಭು, ಇಲ್ಲ. ತಮ್ಮಿಂದ ಯಾವ ತಪ್ಪೂ ಆಗುವುದಿಲ್ಲ. ಕ್ಷಮೆ ಕೇಳುವ ಸಂದರ್ಭ ಎಂದಿಗೂ ಬರುವುದಿಲ್ಲ. ಹಾಗಾಗಬೇಕಾದರೆ ನೀನು ನಿನ್ನ ಚಿಂತನೆಯನ್ನು ನನಗೆ ಹೇಳಬೇಕು. ಹೇಳುತ್ತೇನೆ ಸ್ವಾಮಿ, ಹೇಳುತ್ತೇನೆ. ನನ್ನದೊಂದು ಕೋರಿಕೆಗೆ ತಾವು ಇಲ್ಲ ಎನ್ನದೆ ಅನುಗ್ರಹ ಮಾಡುವಿರಾ? ಸೀತೆ, ನಿನ್ನ ಕೋರಿಕೆಯನ್ನು ನನ್ನಿಂದ ಈಡೇರಿಸಲು ಸಾಧ್ಯವಾದರೆ ಅದು ನನಗೆ ಆನಂದವನ್ನು ಉಂಟು ಮಾಡುವುದು. ಹೇಳು ದೇವಿ. ಸ್ವಾಮಿ, ನಾನು ಯಾವಾಗಲೂ ತಮ್ಮ ಸಮೀಪದಲ್ಲಿ ಇರಲು ಬಯಸುತ್ತೇನೆ.
ಅದು ಸತಿಪತಿ ಧರ್ಮ. ಅದರಲ್ಲಿ ಕೋರಿಕೆ ಎಲ್ಲಿಂದ ಬರಬೇಕು? ಸ್ವಾಮಿ, ಅರಮನೆಯಲ್ಲಿಯೇ ಇರಲಿ, ಗುಡಿಸಲೇ ಇರಲಿ, ಸುಖದ ಸುಪ್ಪತ್ತಿಗೆಯೇ ಇರಲಿ, ಹುಲ್ಲಿನ ಹಾಸಿಗೆಯೇ ಇರಲಿ, ನಾನು ಸದಾಕಾಲವೂ ತಮ್ಮ ಸಮೀಪದಲ್ಲಿಯೇ ಇರಬೇಕು, ತಮ್ಮ ಸೇವೆಯನ್ನೇ ಮಾಡಬೇಕು. ನನಗೆ ಈ ಭಾಗ್ಯವನ್ನು ಕರುಣಿಸಿ. ಸೀತೆ, ನೀನು ನನ್ನ ಸಹಚಾರಿಣಿಯಾಗಿ ಸುಖದಲ್ಲಿ ಜೊತೆ ಇದ್ದ ಹಾಗೆ ಕಷ್ಟದಲ್ಲಿಯೂ ಸಹ ಪತಿಯ ಜೊತೆಗೆ ಇದ್ದು ಅವನ ಸೇವೆ ಮಾಡುವುದು ಸತಿಧರ್ಮ. ನೀನು ಅದನ್ನು ಪಾಲಿಸು. ಅದಕ್ಕೆ ನಾನು ನೆರವಾಗುವುದು ನನ್ನ ಕರ್ತವ್ಯ. ನನ್ನ ಜೀವನದ ಪಯಣ ಯಾವುದೇ ಮಾರ್ಗದಲ್ಲಿ ಹೋದರೂ ನಾನು ನಿನ್ನ ಜೊತೆಯೇ ಹುಟ್ಟು ಹಾಕುವೆ ದೇವಿ, ಹುಟ್ಟು ಹಾಕುವೆ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ವ್ಯಕ್ತಿಯನ್ನು ನೋಡು. ಕಳೆದ 2 ಗಳಿಗೆಯಿಂದ ಆತನ ಮೇಲೆ ಅನುಮಾನ ಬಂದು ಹಿಂಬಾಲಿಸಿ ಓಡಾಡಿದೆ. ಅವನು ಕೋಟೆಯ ದ್ವಾರಗಳನ್ನು, ಕಂದಕಗಳನ್ನು ಪರೀಕ್ಷೆ ಮಾಡುತ್ತಿದ್ದಾನೆ. ಆತನನ್ನು ಇದಕ್ಕಿಂತ ಮೊದಲು ನೋಡಿದ ನೆನಪಿಲ್ಲ. ಅವನನ್ನು ನೋಡಿದರೆ ಊರಿಗೆ ಹೊಸವನಂತೆ ಕಾಣುತ್ತಾನೆ. ಅವನನ್ನು ವಿಚಾರಿಸುವುದು ಒಳ್ಳೆಯದು. ಬಾ, ಅವನ ಬಳಿ ಆಯುಧಗಳಿದ್ದು ಆಕ್ರಮಣ ಮಾಡಿದರೆ ಕಷ್ಟ. ಎಚ್ಚರಿಕೆಯಿಂದಿರೋಣ. ಒಬ್ಬರು ಹಿಡಿದುಕೊಳ್ಳೋಣ, ಮತ್ತೊಬ್ಬರು ವಿಚಾರಿಸೋಣ. ಏಯ್, ಯಾರು ನೀನು? ಇಲ್ಲೇನು ಮಾಡುತ್ತಿರುವೆ? ನಾನು ಯಾತ್ರಿಕ. ಯಾವ ಯಾತ್ರಿಕ? ಯಾವ ರೀತಿ ಯಾತ್ರಿಕ? ಪ್ರವಾಸಿಯೋ, ತೀರ್ಥಯಾತ್ರಿಯೋ? ನಾನು ತೀರ್ಥಯಾತ್ರಿ. ತೀರ್ಥಯಾತ್ರೆಯಾದರೆ ದೇವಸ್ಥಾನವನ್ನು ಸಂದರ್ಶಿಸಬೇಕಲ್ಲವೇ? ನಾನು ಮಾಡುತ್ತಿರುವುದು ಅದನ್ನೇ. ಹಾಗಾದರೆ ಈ ಅಯೋಧ್ಯೆಯಲ್ಲಿ ಯಾವ ಯಾವ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದೆ ಹೇಳು? ಸರಯೂ ತೀರ್ಥ, ಶಿವ ದೇವಾಲಯ, ಕೋಟೆ ದ್ವಾರ, ಗುಪ್ತ ಮಾರ್ಗ, ಕಂದಕಗಳನ್ನು ನೀನು ಸಂದರ್ಶಿಸಲಿಲ್ಲವೇ? ಅದು ನಿಜ ಹೇಳು. ತೀರ್ಥಯಾತ್ರಿಗೆ ಕೋಟೆ ಕಂದಕಗಳ ನೋಡುವ ಅವಶ್ಯಕತೆ ಏನಿರುತ್ತದೆ? ನಿಜ ಹೇಳು, ಇಲ್ಲದಿದ್ದರೆ ನಿನ್ನನ್ನು ಹೇಳುತ್ತೇನೆ. ನಾನು ಮಹಾರಾಣಿಯವರು ಮನ್ನಿಸಬೇಕು. ಪ್ರಭುಗಳಿಗೆ ಚೈತನ್ಯದಾಯಕ ಪಾನೀಯವನ್ನು ಕೊಡಲು ತಂದಿರುವೆ. ಒಳ್ಳೆಯದೇ ಆಯಿತು, ತೆಗೆದುಕೊಂಡು ಬಾ. ಸಹೋದರ, ಮಂತರೆ ತಯಾರಿಸಿರುವ ಈ ವಿಶೇಷ ಪಾನೀಯವು ಮಧ್ಯ ವಯಸ್ಸಿನ ನಿರುತ್ಸಾಹವನ್ನು ಹೋಗಲಾಡಿಸಿ ಹೊಸ ಉತ್ಸಾಹವನ್ನುಂಟು ಮಾಡುತ್ತದೆ. ಸೋದರಿ, ಹಾಗಾದರೆ ನನ್ನನ್ನು ಅಯೋಧ್ಯೆಯಿಂದ ಹೊಸ ಉತ್ಸಾಹದೊಂದಿಗೆ ಕೇಕೆಯ ದೇಶಕ್ಕೆ ಕಳಿಸಿಕೊಡುತ್ತೀಯನ್ನು? ಅದಕ್ಕೇನಂತೆ, ನಿನ್ನೊಂದಿಗೆ ಮಂಥರೆಯನ್ನು ಕರೆದುಕೊಂಡು ಹೋಗು. ಪ್ರತಿದಿನ ಇಂತಹ ಸಿದ್ಧೌಷಧಿಗಳನ್ನು ನೀನೂ ಸೇವಿಸಬಹುದು. ಬೇಡ ಸೋದರಿ, ಬೇಡ. ಈ ಮಂಥರೆ ಔಷಧೋಪಚಾರಗಳ ಭಾಗ್ಯವೆಲ್ಲ ನಿನಗೇ ಇರಲಿ. ನೀನು ನಿನ್ನ ಮಗ ಭರತ ಕೆಲಕಾಲ ನಿನ್ನ ತವರು ಮನೆಯಲ್ಲಿ ಇರುವುದರ ಬಗ್ಗೆ ಆಲೋಚನೆ ಮಾಡು. ನೀನು ಅಲ್ಲಿರುವಷ್ಟು ಕಾಲ ಬೇಕಾದರೆ ಈ ಮಂಥರೆಯೂ ನಿನ್ನ ಜೊತೆಯಲ್ಲಿ ಇರಲಿ. ಹೌದು, ನೀನು ಹೇಳುತ್ತಿರುವುದು ಸರಿಯಾಗೇ ಇದೆ. ನನಗೂ ಕೆಲವು ಕಾಲ ನಮ್ಮ ತಂದೆಯ ಮನೆಯಲ್ಲಿ ಇರಬೇಕೆಂಬ ಆಸೆ. ಮಂತರೆ ಮಹಾರಾಣಿ, ನೀನು ನನ್ನೊಂದಿಗೆ ಕೇಕೆ ದೇಶಕ್ಕೆ ಬರುವೆಯಾ? ಯೋಚಿಸಿ ಹೇಳುತ್ತೇನೆ ಮಹಾರಾಣಿ. ನೀವು ಅಲ್ಲಿಗೆ ಹೋದರೆ ತಾನೆ ನಾನು ಬರುವುದು. ಭರತ, ಶತ್ರುಘ್ನ, ಬನ್ನಿ.
ನಮ್ಮ ವಿವಾಹದ ಪೂರ್ವ ನಾವು ನಾಲ್ವರು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದೆವು. ಈಗ ನಮ್ಮ ವಿವಾಹದ ನಂತರ ಎಷ್ಟು ಅಪರೂಪವಾಗಿ ಸೇರುತ್ತಿದ್ದೇವಲ್ಲ. ಹೌದು ಸಹೋದರ, ಈ ವಿವಾಹವು ನಮ್ಮೆಲ್ಲರನ್ನು ದೂರ ಮಾಡುತ್ತಿದೆಯೇನೋ ಎಂದು ಆಗಾಗ ನನಗೆ ಭಯವಾಗುತ್ತಿತ್ತು. ಭರತ, ಅದು ದೈಹಿಕವಾಗಿ ಮಾತ್ರ. ನಮ್ಮ ಮನಸ್ಸುಗಳಿಂದ, ನಮ್ಮ ಭಾವನೆಗಳಿಂದ ನಮ್ಮನ್ನಾರು ದೂರ ಮಾಡಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ವಿಚಾರದಲ್ಲಿ ದೈಹಿಕವಾಗಿಯೂ ನೀವಿಬ್ಬರು ಹತ್ತಿರವಿರುತ್ತೀರಿ ಅಲ್ಲವೇ? ಸಹೋದರ ರಾಮಚಂದ್ರನಿರುವಲ್ಲಿಯೇ ನೀನಿರುವೆ. ಆ ಅವಕಾಶ ನಿನಗೂ ಇದೆಯಲ್ಲ ಶತ್ರುಘ್ನ. ನಾನು ಸಹೋದರ ರಾಮಚಂದ್ರನ ಜೊತೆ ಇರುವಂತೆಯೇ ನೀನು ಸಹೋದರ ಭರತನೊಂದಿಗೆ ಇರುತ್ತೀಯ. ಅಷ್ಟೇ ಅಲ್ಲ, ನನ್ನೊಂದಿಗೆ ನನ್ನ ಅಜ್ಜನ ಮನೆಗೆ ಕೇಕೆ ರಾಜ್ಯಕ್ಕೂ ಕರೆದುಕೊಂಡು ಹೋಗುತ್ತಿದ್ದೇನೆ. ಓಹೋ, ನೀವಿಬ್ಬರು ಕೇಕೆಯ ಪ್ರದೇಶಕ್ಕೆ ಹೊರಟಿರುವಿರಾ? ಹೌದು ಸಹೋದರ, ನನ್ನ ಸೋದರ ಮಾವನಾದ ಇದಾಚಿತು ನನ್ನನ್ನು ಕರೆದುಕೊಂಡು ಹೋಗಲು ಈಗಾಗಲೇ ಇಲ್ಲಿಗೆ ಬಂದಿದ್ದಾರೆ. ಕೇಕೆಯ ಮಹಾರಾಜರಿಗೆ ಮೊಮ್ಮಗನನ್ನು ಪತ್ನಿಯ ಸಮೇತ ನೋಡುವ ಹಂಬಲ ಉಂಟಾಗಿರಬೇಕು. ಹೌದು ಲಕ್ಷ್ಮಣ, ಅವರಿಗೆ ನಮ್ಮ ವಿವಾಹ ನೋಡಲಾಗಲಿಲ್ಲವಲ್ಲವೆಂದು ಬಹಳಷ್ಟು ವ್ಯಥೆಪಟ್ಟರು. ಅವರ ಸಮಾಧಾನಕ್ಕಾಗಿ ಹೋಗುತ್ತಿದ್ದೆ. ಇದನ್ನು ತಿಳಿಸಲೆಂದೇ ಇಲ್ಲಿಗೆ ಬಂದೆ. ಆಗಲಿ, ನಿಮ್ಮಿಬ್ಬರ ಪ್ರಯಾಣ ಸಫಲವಾಗಲಿ. ಸಹೋದರಿ ಸೀತಾ, ನನ್ನ ಪತಿಯ ತಾತ ಕೇಕೆಯಿ ದೇಶದ ಅರಸರಿಗೆ ನಮ್ಮ ವಿವಾಹವನ್ನು ನೋಡಲಾಗಲಿಲ್ಲ. ನಮ್ಮನ್ನು ಜೊತೆಯಾಗಿ ನೋಡಿ ಆಶೀರ್ವದಿಸಬೇಕೆಂದು ಅವರ ಪುತ್ರರಾದ ಯುಧಜಿತರನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ನಾವೀಗ ಕೇಕೆಯಿ ರಾಜ್ಯಕ್ಕೆ ಹೋಗಿ ಬರುತ್ತೇವೆ. ಮಾಂಡವಿ, ನೀನು ನಿನ್ನ ಪತಿಯೊಡನೆ ನಿನ್ನ ಮಾತಾಮಯಿ ತವರಿಗೆ ತೆರಳುವುದೇನೋ ಸರಿ, ಆದರೆ ಶ್ರುತಕೀರ್ತಿ ಏಕೆ ನಿನ್ನೊಡನೆ ಬರುವಂತೆ ಸಿದ್ಧವಾಗಿದ್ದಾಳೆ? ಸಹೋದರಿ ಊರ್ಮಿಳಾ, ಬಾಲ್ಯದಿಂದಲೂ ನನ್ನ ಪತಿ ಇವಳ ಪತಿಯೊಡನೆ ಕೇಕೆ ರಾಜ್ಯಕ್ಕೆ ಹೋಗಿ ಬರುತ್ತಿದ್ದರಂತೆ. ಈಗಲೂ ಸಹ ಅವರೊಡನೆ ಹೋಗಿ ಬರಲು ನಿರ್ಧರಿಸಿದ್ದಾರೆ. ವ್ಯತ್ಯಾಸವಿಷ್ಟೇ, ಈಗ ಅವರ ಜೊತೆ ಅವರ ಸತಿಯನ್ನೂ ಕರೆದುಕೊಂಡು ಹೋಗುತ್ತಿದ್ದಾರೆ. ಮಾಂಡವಿ, ಶ್ರುತಕೀರ್ತಿ, ನೀವು ಅಲ್ಲಿ ಹೋದರೂ ಪರಸ್ಪರ ಜೊತೆಯಾಗಿಯೇ ಹೋಗುತ್ತಿರುವಿರಲ್ಲ, ಅಲ್ಲಿಯೂ ಜೊತೆಯಾಗೇ ಇರುತ್ತೀರಾ. ಇದು ಸಂತೋಷದ ವಿಚಾರವಲ್ಲವೇ? ಆದರೆ ನಿಮ್ಮಿಬ್ಬರಿಂದ ಕೆಲ ಕಾಲ ನಾವಿಬ್ಬರೂ ದೂರವಿರಬೇಕಲ್ಲ ಎಂಬುದೇ ನಮ್ಮ ಚಿಂತೆ. ಆ ಚಿಂತೆಯನ್ನು ಬಿಟ್ಟು ಸಂತೋಷವಾಗಿ ಹೋಗಿ ಬನ್ನಿ. ಆ ದೇವರು ನಮ್ಮೆಲ್ಲರನ್ನೂ ಈ ಜನ್ಮ ಪೂರ್ತಿ ಒಟ್ಟಾಗಿ ಬಾಳಬೇಕೆಂದು ಈ ಪರಿವಾರಕ್ಕೆ ಸೇರಿಸಿರುವಾಗ ಆಗಾಗ ಸ್ವಲ್ಪ ಕಾಲ ಸಂದರ್ಭಾನುಸಾರವಾಗಿ ದೂರವಿರುವುದನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಹೌದು ಸಹೋದರಿಯರೇ, ನೀವು ಕೆಲ ಕಾಲ ನಮ್ಮಿಂದ ದೂರವಿದ್ದರೆ ನಿಮ್ಮ ಮೇಲಿನ ಪ್ರೀತಿ ನಮಗೆ ಇನ್ನೂ ಅಧಿಕವಾಗುತ್ತದೆ. ಕೇಕೆ ರಾಜ್ಯದಿಂದ ಬರುವಾಗ ನಿಮಗಾಗಿ ವಿಶೇಷವಾದ ಉಡುಗೊರೆಗಳನ್ನು ಹೊತ್ತು ತರುತ್ತೇವೆ. ನಿಮ್ಮ ಕ್ಷೇಮ ಮತ್ತು ಸಂತೋಷವೇ ಎಲ್ಲ ಉಡುಗೊರೆಗಿಂತ ಹೆಚ್ಚಿನದು. ನಿಮ್ಮ ಕ್ಷೇಮ ಮತ್ತು ಸಂತೋಷವನ್ನು ಹೊತ್ತುಕೊಂಡು ಬನ್ನಿ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಮಹಾರಾಣಿಗೆ ಮಂಗಳವಾಗಲಿ. ಮಂಥರೆ, ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ? ನಾನು ನನ್ನ ತವರಿಗೆ ಹೋಗುವಾಗ ನಿನ್ನ ಕೈಯಾರ ಅಲಂಕಾರ ಮಾಡಿಸಿಕೊಳ್ಳೋಣವೆಂದು ಕಾಯುತ್ತಿದ್ದೆ. ಈಗ ನಾನೇ ಅಲಂಕಾರ ಮಾಡಿಕೊಳ್ಳುವಂತಾಯಿತು.
ನೀನು ನನ್ನೊಂದಿಗೆ ಕೇಕೇಯಿ ರಾಜ್ಯಕ್ಕೆ ಬರುವುದನ್ನು ಮರೆತೆಯೋ ಹೇಗೆ? ಇಲ್ಲ ಮಹಾರಾಣಿ, ಇಲ್ಲ, ಮರೆತಿಲ್ಲ. ಆದರೀಗ ನಾನು ನಿಮಗೆ ಹೇಳುವ ವಿಷಯವನ್ನು ನೀವು ಕೇಳಿದ ಮೇಲೂ ಕೈಕೇಯಿಗೆ ಹೋಗುವುದಾದರೆ ನಾನು ಖಂಡಿತ ಬರುತ್ತೇನೆ. ಏನು ಹೇಳುತ್ತಿರುವೆ ನೀನು? ನನ್ನ ಕಿವಿಗೆ ಬಿದ್ದ ಸುದ್ದಿಯನ್ನು ನಿಮಗೆ ತಿಳಿಸುತ್ತೇನೆ. ಮಹಾರಾಜರು ಪೂಜಾ ಮಂದಿರದಲ್ಲಿ ಸುಮಿತ್ರೆ ಮತ್ತು ಕೌಸಲ್ಯರೊಂದಿಗೆ ನೀವು ಕೈಕೇಯಿಗೆ ಹೋಗುವುದಾಗಿಯೂ ನೀವು ಹೋದ ಮೇಲೆ ಆ ವಿಚಾರವನ್ನು ತೀರ್ಮಾನ ಮಾಡೋಣ ಎಂದು ಹೇಳಿದರಂತೆ. ಅದು ಯಾವ ವಿಚಾರ? ಅದು ನನಗೂ ಗೊತ್ತಿಲ್ಲ ಮಹಾರಾಣಿ. ಆದರೆ ನೀವು ಕೈಕೇಯಿಗೆ ಹೋದ ಮೇಲೆ ನಿಮ್ಮ ಸಹೋದರಿಯರು ಮತ್ತು ಮಹಾರಾಜರು ಯಾವುದೋ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಅದು ಅಲ್ಲದೆ ಮಹಾರಾಜರು ನೀವು ದೂರವಾದಂತೆ ಆ ಮಡದಿಯರಿಗೆ ಹತ್ತಿರವಾಗುತ್ತಾರೆ. ಅನಂತರ ಮತ್ತೆ ನೀವು ಮಹಾರಾಜರಿಗೆ ಹತ್ತಿರವಾಗುವುದು ಕಷ್ಟವಾಗಬಹುದು. ಆದ್ದರಿಂದ ನೀವು ಕೈಕೇಯಿಗೆ ಹೋಗದೆ ಇಲ್ಲೇ ಉಳಿಯುವುದು ಒಳ್ಳೆಯದು ಎಂದು ನನಗನ್ನಿಸುತ್ತದೆ. ಇದರ ಮೇಲೆ ನಿಮ್ಮ ಇಷ್ಟ. ಮಂಥರೆ, ನಿನ್ನ ಮಾತುಗಳು ನನ್ನನ್ನು ಗೊಂದಲಕ್ಕೆ ಸಿಲುಕಿಸುತ್ತಿವೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಿಲ್ಲ. ನಿಮ್ಮ ಹಿತಕ್ಕಾಗಿ ನಾನು ಹೇಳಿದೆ, ಉಳಿದಿದ್ದು ನಿಮ್ಮ ಇಷ್ಟ. ನೀವು ಹೋಗುವುದಾದರೆ ನಾನು ಬರುತ್ತೇನೆ.